ಸರ್ಕಾರ ನಡೆಸ್ತಾ ಇರೋ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅಂತ ಏನ್ ನಡೆಸ್ತಾ ಇದೆ, ಸೋ ಕಾಲ್ಡ್ ಜಾತಿ ಸಮೀಕ್ಷೆ, ಅದು ಇನ್ನೇನು ಮುಗಿಯೋ ಹಂತಕ್ಕೆ ಬರ್ತಾ ಇದೆ. ಅನೇಕ ಉದ್ಯಮಿಗಳು ಅದರಲ್ಲಿ ಭಾಗವಹಿಸಿದ್ದಾರೆ, ಕೆಲವರು ಭಾಗವಹಿಸಿಲ್ಲ. ಇದೀಗ ಪ್ರಖ್ಯಾತ ಉದ್ಯಮಿಯೊಬ್ಬರು ಅದರಲ್ಲಿ ಭಾಗವಹಿಸೋದಕ್ಕೆ ನಕಾರ ವ್ಯಕ್ತಪಡಿಸಿದ್ದಾರೆ. ಯಾರದು, ಯಾಕೆ ನೋಡಿ. ರಾಜ್ಯಾದ್ಯಂತ ಜಾತಿ ಸಮೀಕ್ಷೆ ಜ್ವಾಲೆ ದಗದಗಿಸಿದ್ದಾಯಿತು. ಸರ್ವೆಗೆ 108 ವಿಘ್ನಗಳು ಎದುರಾಗಿದ್ದಾಯಿತು. ಸಂಸ್ಥೆಗಳ ಸರಮಾಲೆ ಮೂಲಕ ಗಣತಿ ಶುರುವಾಗಿದ್ದೂ ಆಯಿತು. ಆದರೆ ಜಾತಿ ಗಣತಿ ಆರಂಭವಾದ ಮೇಲೂ ವಿಘ್ನಗಳು ಎದುರಾಗ್ತಿವೆ. ಖುದ್ದು ಇನ್ಫೋಸಿಸ್ ಮುಖ್ಯಸ್ಥೆ ಸುಧಾಮೂರ್ತಿ ದಂಪತಿ ಗಣತಿಯನ್ನೇ ಬಹಿಷ್ಕರಿಸಿದ್ದಾರೆ. ಜಾತಿ ಗಣತಿಗೆ ಸುಧಾಮೂರ್ತಿ ದಂಪತಿ ನಕಾರ. ಸಮೀಕ್ಷೆಯಲ್ಲಿ ಭಾಗವಹಿಸಲ್ಲ ಎಂದು ಹಿಂಬರಹ. ಜಾತಿ ಗಣತಿಯಲ್ಲಿ ಭಾಗವಹಿಸಲು ಇನ್ಫೋಸಿಸ್ ಮುಖ್ಯಸ್ಥರಾದ ನಾರಾಯಣಮೂರ್ತಿ ಹಾಗೂ ಡಾಕ್ಟರ್ ಸುಧಾಮೂರ್ತಿ ಹಿಂದೇಟು ಹಾಕಿದ್ದಾರೆ. ಜಾತಿ ಸಮೀಕ್ಷೆ ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೆಸುತ್ತಿರುವ ಸಮೀಕ್ಷೆಯಾಗಿದೆ. ನಾವು ಯಾವುದೇ ಹಿಂದುಳಿದ ಜಾತಿಗೆ ಸೇರಿಲ್ಲ, ಹೀಗಾಗಿ ರಾಜ್ಯ ಸರ್ಕಾರದಿಂದ ನಡೆಯುತ್ತಿರುವ ಗಣತಿಯಲ್ಲಿ ಭಾಗವಹಿಸುವುದಿಲ್ಲ ಅಂತ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಪತ್ರ ಬರೆದು ಕೊಟ್ಟಿದ್ದಾರೆ. ಡಾಕ್ಟರ್ ಸುಧಾಮೂರ್ತಿ ಜಾತಿ ಗಣತಿಯನ್ನ ಬಹಿಷ್ಕರಿಸಿದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ನಾವು ಯಾರಿಗೂ ಬಲವಂತ ಮಾಡಲು ಸಾಧ್ಯವಿಲ್ಲ, ಅದು ಅವರ ಸ್ವ ಇಚ್ಛೆ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಯಾರಿಗೂ ಬಲವಂತ ಮಾಡಕ್ಕಾಗಲ್ಲ, ಅವರ ಸ್ವ ಇಚ್ಛೆ ಇಷ್ಟು ಮಾತ್ರ. ರಾಜ್ಯದಲ್ಲಿ ಜಾತಿ ಗಣತಿ ತಿಕ್ಕಾಟ ಮುಂದುವರೆದಿದ್ದು, ಈ ಹಗ್ಗ ಜಗ್ಗಾಟಕ್ಕೆ ಅದ್ಯಾವಾಗ ಬ್ರೇಕ್ ಬೀಳುತ್ತೋ ಏನು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಸರ್ಕಾರ ನಡೆಸ್ತಾ ಇರೋ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅಂತ ಏನ್ ನಡೆಸ್ತಾ ಇದೆ, ಸೋ ಕಾಲ್ಡ್ ಜಾತಿ ಸಮೀಕ್ಷೆ, ಅದು ಇನ್ನೇನು ಮುಗಿಯೋ ಹಂತಕ್ಕೆ ಬರ್ತಾ ಇದೆ. ಅನೇಕ ಉದ್ಯಮಿಗಳು ಅದರಲ್ಲಿ ಭಾಗವಹಿಸಿದ್ದಾರೆ, ಕೆಲವರು ಭಾಗವಹಿಸಿಲ್ಲ. ಇದೀಗ ಪ್ರಖ್ಯಾತ ಉದ್ಯಮಿಯೊಬ್ಬರು ಅದರಲ್ಲಿ ಭಾಗವಹಿಸೋದಕ್ಕೆ ನಕಾರ ವ್ಯಕ್ತಪಡಿಸಿದ್ದಾರೆ. ಯಾರದು, ಯಾಕೆ ನೋಡಿ. ರಾಜ್ಯಾದ್ಯಂತ ಜಾತಿ ಸಮೀಕ್ಷೆ ಜ್ವಾಲೆ ದಗದಗಿಸಿದ್ದಾಯಿತು. ಸರ್ವೆಗೆ 108 ವಿಘ್ನಗಳು ಎದುರಾಗಿದ್ದಾಯಿತು. ಸಂಸ್ಥೆಗಳ ಸರಮಾಲೆ ಮೂಲಕ ಗಣತಿ ಶುರುವಾಗಿದ್ದೂ ಆಯಿತು. ಆದರೆ ಜಾತಿ ಗಣತಿ ಆರಂಭವಾದ ಮೇಲೂ ವಿಘ್ನಗಳು ಎದುರಾಗ್ತಿವೆ. ಖುದ್ದು ಇನ್ಫೋಸಿಸ್ ಮುಖ್ಯಸ್ಥೆ ಸುಧಾಮೂರ್ತಿ ದಂಪತಿ ಗಣತಿಯನ್ನೇ ಬಹಿಷ್ಕರಿಸಿದ್ದಾರೆ. ಜಾತಿ ಗಣತಿಗೆ ಸುಧಾಮೂರ್ತಿ ದಂಪತಿ ನಕಾರ. ಸಮೀಕ್ಷೆಯಲ್ಲಿ ಭಾಗವಹಿಸಲ್ಲ ಎಂದು ಹಿಂಬರಹ. ಜಾತಿ ಗಣತಿಯಲ್ಲಿ ಭಾಗವಹಿಸಲು ಇನ್ಫೋಸಿಸ್ ಮುಖ್ಯಸ್ಥರಾದ ನಾರಾಯಣಮೂರ್ತಿ ಹಾಗೂ ಡಾಕ್ಟರ್ ಸುಧಾಮೂರ್ತಿ ಹಿಂದೇಟು ಹಾಕಿದ್ದಾರೆ. ಜಾತಿ ಸಮೀಕ್ಷೆ ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೆಸುತ್ತಿರುವ ಸಮೀಕ್ಷೆಯಾಗಿದೆ. ನಾವು ಯಾವುದೇ ಹಿಂದುಳಿದ ಜಾತಿಗೆ ಸೇರಿಲ್ಲ, ಹೀಗಾಗಿ ರಾಜ್ಯ ಸರ್ಕಾರದಿಂದ ನಡೆಯುತ್ತಿರುವ ಗಣತಿಯಲ್ಲಿ ಭಾಗವಹಿಸುವುದಿಲ್ಲ ಅಂತ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಪತ್ರ ಬರೆದು ಕೊಟ್ಟಿದ್ದಾರೆ. ಡಾಕ್ಟರ್ ಸುಧಾಮೂರ್ತಿ ಜಾತಿ ಗಣತಿಯನ್ನ ಬಹಿಷ್ಕರಿಸಿದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ನಾವು ಯಾರಿಗೂ ಬಲವಂತ ಮಾಡಲು ಸಾಧ್ಯವಿಲ್ಲ, ಅದು ಅವರ ಸ್ವ ಇಚ್ಛೆ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಯಾರಿಗೂ ಬಲವಂತ ಮಾಡಕ್ಕಾಗಲ್ಲ, ಅವರ ಸ್ವ ಇಚ್ಛೆ ಇಷ್ಟು ಮಾತ್ರ. ರಾಜ್ಯದಲ್ಲಿ ಜಾತಿ ಗಣತಿ ತಿಕ್ಕಾಟ ಮುಂದುವರೆದಿದ್ದು, ಈ ಹಗ್ಗ ಜಗ್ಗಾಟಕ್ಕೆ ಅದ್ಯಾವಾಗ ಬ್ರೇಕ್ ಬೀಳುತ್ತೋ ಏನು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಸರ್ಕಾರ ನಡೆಸ್ತಾ ಇರೋ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅಂತ ಏನ್ ನಡೆಸ್ತಾ ಇದೆ, ಸೋ ಕಾಲ್ಡ್ ಜಾತಿ ಸಮೀಕ್ಷೆ, ಅದು ಇನ್ನೇನು ಮುಗಿಯೋ ಹಂತಕ್ಕೆ ಬರ್ತಾ ಇದೆ. ಅನೇಕ ಉದ್ಯಮಿಗಳು ಅದರಲ್ಲಿ ಭಾಗವಹಿಸಿದ್ದಾರೆ, ಕೆಲವರು ಭಾಗವಹಿಸಿಲ್ಲ. ಇದೀಗ ಪ್ರಖ್ಯಾತ ಉದ್ಯಮಿಯೊಬ್ಬರು ಅದರಲ್ಲಿ ಭಾಗವಹಿಸೋದಕ್ಕೆ ನಕಾರ ವ್ಯಕ್ತಪಡಿಸಿದ್ದಾರೆ. ಯಾರದು, ಯಾಕೆ ನೋಡಿ. ರಾಜ್ಯಾದ್ಯಂತ ಜಾತಿ ಸಮೀಕ್ಷೆ ಜ್ವಾಲೆ ದಗದಗಿಸಿದ್ದಾಯಿತು. ಸರ್ವೆಗೆ 108 ವಿಘ್ನಗಳು ಎದುರಾಗಿದ್ದಾಯಿತು. ಸಂಸ್ಥೆಗಳ ಸರಮಾಲೆ ಮೂಲಕ ಗಣತಿ ಶುರುವಾಗಿದ್ದೂ ಆಯಿತು. ಆದರೆ ಜಾತಿ ಗಣತಿ ಆರಂಭವಾದ ಮೇಲೂ ವಿಘ್ನಗಳು ಎದುರಾಗ್ತಿವೆ. ಖುದ್ದು ಇನ್ಫೋಸಿಸ್ ಮುಖ್ಯಸ್ಥೆ ಸುಧಾಮೂರ್ತಿ ದಂಪತಿ ಗಣತಿಯನ್ನೇ ಬಹಿಷ್ಕರಿಸಿದ್ದಾರೆ.
ಜಾತಿ ಗಣತಿಗೆ ಸುಧಾಮೂರ್ತಿ ದಂಪತಿ ನಕಾರ, ಸಮೀಕ್ಷೆಯಲ್ಲಿ ಭಾಗವಹಿಸಲ್ಲ ಎಂದು ಹಿಂಬರಹ. ಜಾತಿ ಗಣತಿಯಲ್ಲಿ ಭಾಗವಹಿಸಲು ಇನ್ಫೋಸಿಸ್ ಮುಖ್ಯಸ್ಥರಾದ ನಾರಾಯಣಮೂರ್ತಿ ಹಾಗೂ ಡಾಕ್ಟರ್ ಸುಧಾಮೂರ್ತಿ ಹಿಂದೇಟು ಹಾಕಿದ್ದಾರೆ. ಜಾತಿ ಸಮೀಕ್ಷೆ ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೆಸುತ್ತಿರುವ ಸಮೀಕ್ಷೆಯಾಗಿದೆ. ನಾವು ಯಾವುದೇ ಹಿಂದುಳಿದ ಜಾತಿಗೆ ಸೇರಿಲ್ಲ, ಹೀಗಾಗಿ ರಾಜ್ಯ ಸರ್ಕಾರದಿಂದ ನಡೆಯುತ್ತಿರುವ ಗಣತಿಯಲ್ಲಿ ಭಾಗವಹಿಸುವುದಿಲ್ಲ ಅಂತ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಪತ್ರ ಬರೆದು ಕೊಟ್ಟಿದ್ದಾರೆ. ಡಾಕ್ಟರ್ ಸುಧಾಮೂರ್ತಿ ಜಾತಿ ಗಣತಿಯನ್ನ ಬಹಿಷ್ಕರಿಸಿದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ನಾವು ಯಾರಿಗೂ ಬಲವಂತ ಮಾಡಲು ಸಾಧ್ಯವಿಲ್ಲ, ಅದು ಅವರ ಸ್ವ ಇಚ್ಛೆ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಯಾರಿಗೂ ಬಲವಂತ ಮಾಡಕ್ಕಾಗಲ್ಲ, ಅವರ ಸ್ವ ಇಚ್ಛೆ ಇಷ್ಟು ಮಾತ್ರ. ರಾಜ್ಯದಲ್ಲಿ ಜಾತಿ ಗಣತಿ ತಿಕ್ಕಾಟ ಮುಂದುವರೆದಿದ್ದು, ಈ ಹಗ್ಗ ಜಗ್ಗಾಟಕ್ಕೆ ಅದ್ಯಾವಾಗ ಬ್ರೇಕ್ ಬೀಳುತ್ತೋ ಏನು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಸರ್ಕಾರ ನಡೆಸ್ತಾ ಇರೋ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅಂತ ಏನ್ ನಡೆಸ್ತಾ ಇದೆ, ಸೋ ಕಾಲ್ಡ್ ಜಾತಿ ಸಮೀಕ್ಷೆ, ಅದು ಇನ್ನೇನು ಮುಗಿಯೋ ಹಂತಕ್ಕೆ ಬರ್ತಾ ಇದೆ. ಅನೇಕ ಉದ್ಯಮಿಗಳು ಅದರಲ್ಲಿ ಭಾಗವಹಿಸಿದ್ದಾರೆ, ಕೆಲವರು ಭಾಗವಹಿಸಿಲ್ಲ. ಇದೀಗ ಪ್ರಖ್ಯಾತ ಉದ್ಯಮಿಯೊಬ್ಬರು ಅದರಲ್ಲಿ ಭಾಗವಹಿಸೋದಕ್ಕೆ ನಕಾರ ವ್ಯಕ್ತಪಡಿಸಿದ್ದಾರೆ. ಯಾರದು, ಯಾಕೆ ನೋಡಿ. ರಾಜ್ಯಾದ್ಯಂತ ಜಾತಿ ಸಮೀಕ್ಷೆ ಜ್ವಾಲೆ ದಗದಗಿಸಿದ್ದಾಯಿತು. ಸರ್ವೆಗೆ 108 ವಿಘ್ನಗಳು ಎದುರಾಗಿದ್ದಾಯಿತು. ಸಮಸ್ಯೆಗಳ ಸರಮಾಲೆ ಮೂಲಕ ಗಣತಿ ಶುರುವಾಗಿದ್ದೂ ಆಯಿತು. ಆದರೆ ಜಾತಿ ಗಣತಿ ಆರಂಭವಾದ ಮೇಲೂ ವಿಘ್ನಗಳು ಎದುರಾಗ್ತಿವೆ. ಖುದ್ದು ಇನ್ಫೋಸಿಸ್ ಮುಖ್ಯಸ್ಥೆ ಸುಧಾಮೂರ್ತಿ ದಂಪತಿ ಗಣತಿಯನ್ನೇ ಬಹಿಷ್ಕರಿಸಿದ್ದಾರೆ. ಜಾತಿ ಗಣತಿಗೆ ಸುಧಾಮೂರ್ತಿ ದಂಪತಿ ನಕಾರ, ಸಮೀಕ್ಷೆಯಲ್ಲಿ ಭಾಗವಹಿಸಲ್ಲ ಎಂದು ಹಿಂಬರಹ. ಜಾತಿ ಗಣತಿಯಲ್ಲಿ ಭಾಗವಹಿಸಲು ಇನ್ಫೋಸಿಸ್ ಮುಖ್ಯಸ್ಥರಾದ ನಾರಾಯಣಮೂರ್ತಿ ಹಾಗೂ ಡಾಕ್ಟರ್ ಸುಧಾಮೂರ್ತಿ ಹಿಂದೇಟು ಹಾಕಿದ್ದಾರೆ. ಜಾತಿ ಸಮೀಕ್ಷೆ ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೆಸುತ್ತಿರುವ ಸಮೀಕ್ಷೆಯಾಗಿದೆ. ನಾವು ಯಾವುದೇ ಹಿಂದುಳಿದ ಜಾತಿಗೆ ಸೇರಿಲ್ಲ, ಹೀಗಾಗಿ ರಾಜ್ಯ ಸರ್ಕಾರದಿಂದ ನಡೆಯುತ್ತಿರುವ ಗಣತಿಯಲ್ಲಿ ಭಾಗವಹಿಸುವುದಿಲ್ಲ ಅಂತ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಪತ್ರ ಬರೆದು ಕೊಟ್ಟಿದ್ದಾರೆ. ಡಾಕ್ಟರ್ ಸುಧಾಮೂರ್ತಿ ಜಾತಿ ಗಣತಿಯನ್ನ ಬಹಿಷ್ಕರಿಸಿದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ನಾವು ಯಾರಿಗೂ ಬಲವಂತ ಮಾಡಲು ಸಾಧ್ಯವಿಲ್ಲ, ಅದು ಅವರ ಸ್ವ ಇಚ್ಛೆ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಯಾರಿಗೂ ಬಲವಂತ ಮಾಡಕ್ಕಾಗಲ್ಲ, ಅವರ ಸ್ವ ಇಚ್ಛೆ ಇಷ್ಟು ಮಾತ್ರ. ರಾಜ್ಯದಲ್ಲಿ ಜಾತಿ ಗಣತಿ ತಿಕ್ಕಾಟ ಮುಂದುವರೆದಿದ್ದು, ಈ ಹಗ್ಗ ಜಗ್ಗಾಟಕ್ಕೆ ಅದ್ಯಾವಾಗ ಬ್ರೇಕ್ ಬೀಳುತ್ತೋ ಏನು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.